ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ರಾಜವಿದ್ಯಾ ರಾಜಗುಹ್ಯ ಎಂಬ ಹೆಸರಿನ 9ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಭಗವಂತನು ಸರ್ವವ್ಯಾಪಿ, ಎಲ್ಲದಕ್ಕೂ ಮೂಲ ಆಶ್ರಯ ಮತ್ತು ಎಲ್ಲ ಕಾರಣಗಳ ಕಾರಣನಾಗಿದ್ದಾನೆ. ಈ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಅದನ್ನೇ ಮುಂದುವರಿಸುತ್ತಾ ಭಗವಂತನು ಈ ರೀತಿಯಾಗಿ ತಿಳಿಸುತ್ತಿದ್ದಾನೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಅನುವಾದ: ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಗತಿ ಎಂದರೆ ನಾವು ಸೇರಲು ಬಯಸುವ ಗುರಿ. ನಮ್ಮೆಲ್ಲರಿಗೂ ಕಟ್ಟಕಡೆಯ ಗುರಿ ಶ್ರೀಕೃಷ್ಣನೇ ಆಗಿದ್ದಾನೆ. ಶ್ರೀಕೃಷ್ಣನನ್ನು ಕುರಿತಾಗಿ ಇಲ್ಲದೇ ಇರುವ ಯಾವುದೇ ರೀತಿಯ ಪ್ರಗತಿಯು ಭ್ರಾಂತಿಯಿಂದ ಕೂಡಿದ್ದು. ಎಲ್ಲವೂ ಕೃಷ್ಣನ ಶಕ್ತಿಯನ್ನೇ ಆಧರಿಸಿದೆ. ಆದುದರಿಂದ ಕೃಷ್ಣನ ಆಶ್ರಯವಿಲ್ಲದೆ ಯಾವುದೂ ಇರಲು ಸಾಧ್ಯವಿಲ್ಲ. ಎಲ್ಲವೂ ಭಗವಂತನಿಗೇ ಸೇರಿದ್ದು ಮತ್ತು ಎಲ್ಲವೂ ಆತನ ಶಕ್ತಿಯಿಂದಲೇ ಇರುವಂತಹದ್ದು. ಆದ್ದರಿಂದ ಆತನೇ ಪರಮಪ್ರಭು, ಪ್ರತಿಯೊಬ್ಬರ ಹೃದಯದಲ್ಲೂ ಇರುವುದರಿಂದ ಅವನು ಪರಮ ಸಾಕ್ಷಿಯಾಗಿದ್ದಾನೆ. ಮನುಷ್ಯನು ರಕ್ಷಣೆಗಾಗಲಿ ಅಥವಾ ತನ್ನ ಸಂಕಟದ ನಾಶಕ್ಕಾಗಲಿ ಭಗವಂತನಲ್ಲಿ ಆಶ್ರಯವನ್ನು ಪಡೆಯಬೇಕು. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅನುವಾದ: ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಭಗವಂತನು ಅನಂತ ಶಕ್ತಿಯನ್ನು ಹೊಂದಿದ್ದಾನೆ. ಆತನ ಮೂಲಕವೇ ನಮಗೆ ಬೆಳಕು, ಶಾಖವು ದೊರೆಯುತ್ತದೆ. ಬೇಸಗೆಯಲ್ಲಿ ಮಳೆಯನ್ನು ತಡೆಹಿಡಿಯುವವನೂ ಅವನೇ, ಮಳೆಗಾಲದಲ್ಲಿ ನೀರಿನ ಧಾರೆಯನ್ನು ಸುರಿಸುವವನೂ ಅವನೇ, ನಮಗೆ ಆಯಸ್ಸನ್ನು ನೀಡುವವನೂ ಅವನೇ, ಮೃತ್ಯುಕಾಲದಲ್ಲಿ ಸಾವಿನ ರೂಪದಲ್ಲಿ ನಮ್ಮನ್ನು ಸಂಧಿಸುವವನೂ ಅವನೇ. ಈ ರೀತಿಯಾಗಿ ಭಕ್ತರಾದವರು ಎಲ್ಲದರಲ್ಲಿಯೂ ಭಗವಂತನನ್ನೇ ಕಾಣುತ್ತಾರೆ. ಶ್ರೀಕೃಷ್ಣನೇ ಜಡವಸ್ತು ಮತ್ತು ಚೇತನವಾದ್ದರಿಂದ ಎಲ್ಲ ಐಹಿಕ ಅಭಿವ್ಯಕ್ತಿಗಳನ್ನು ಒಳಗೊಂಡ ಈ ಬೃಹತ್ತಾದ ವಿಶ್ವರೂಪವೂ ಕೃಷ್ಣನೇ. 2 ಕೈಗಳ ಶ್ಯಾಮಸುಂದರನಾಗಿ ಕೊಳಲನ್ನು ನುಡಿಸುತ್ತಾ ವೃಂದಾವನದಲ್ಲಿ ಅವನು ತೋರಿದ ಲೀಲೆಗಳು ದೇವೋತ್ತಮ ಪರಮಪುರುಷನ ಲೀಲೆಗಳು. ತ್ರೈವಿದ್ಯಾ ಮಾಂ ಸೋಮಪಾಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಅನುವಾದ: ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಇಲ್ಲಿ ತ್ರೈವಿದ್ಯ ಎಂದರೆ ಸಾಮ, ಯಜುರ್ ಮತ್ತು ಋಗ್ವೇದಗಳನ್ನು ಅಧ್ಯಯನ ಮಾಡಿದಂತಹ ಬ್ರಾಹ್ಮಣ. ಇಂತಹವರನ್ನು ತ್ರಿವೇದಿ ಎಂದು ಕರೆಯುತ್ತಾರೆ. ವೇದಗಳಿಂದ ಅಂತಿಮವಾಗಿ ನಾವು ತಿಳಿಯಬೇಕಾದದ್ದು ಭಗವಂತನನ್ನೇ. ಆದ್ದರಿಂದ ತ್ರಿವೇದಿಗಳಿಗೆ ಕಟ್ಟಕಡೆಯ ಗುರಿ ಭಗವಾನ್ ಶ್ರೀಕೃಷ್ಣನೇ ಆಗಿದ್ದಾನೆ. ನಿಜವಾದ ತ್ರಿವೇದಿಗಳು ಕೃಷ್ಣನ ಚರಣಕಮಲಗಳ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ ಮತ್ತು ಪ್ರಭುವನ್ನು ಪ್ರಸನ್ನಗೊಳಿಸಲು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಇಂದ್ರಾದಿ ದೇವತೆಗಳಿಗೆ ಯಜ್ಞವನ್ನು ಮಾಡುವ ಮೂಲಕ ವ್ಯಕ್ತಿಯು ಸ್ವರ್ಗಲೋಕವನ್ನು ಗಳಿಸಬಹುದು. ಅಲ್ಲಿ ಭೌತಿಕ ಆನಂದವನ್ನು ಸವಿಯಬಹುದು. ಆದರೆ ಅದು ಶಾಶ್ವತವಲ್ಲ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು
ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಸ್ವರ್ಗಲೋಕವನ್ನು ಗಳಿಸಿದಂತಹ ವ್ಯಕ್ತಿಯು ದೀರ್ಘವಾದಂತಹ ಆಯಸ್ಸನ್ನು ಹೊಂದಿರುತ್ತಾನೆ. ಅಲ್ಲಿ ಇಂದ್ರಿಯ ಸುಖಕ್ಕೆ ಹೆಚ್ಚಿನ ಸೌಲಭ್ಯಗಳು ಇರುತ್ತವೆ. ಆದರೆ ಈ ಗ್ರಹವ್ಯೂಹಗಳು ಶಾಶ್ವತವಲ್ಲ. ಪುಣ್ಯ ಕಾರ್ಯಗಳ ಫಲಗಳನ್ನು ಮುಗಿಸಿದ ನಂತರ ಅವನನ್ನು ಭೂಮಿಗೆ ಮತ್ತೆ ಕಳುಹಿಸಲಾಗುತ್ತದೆ. ವೇದಾಂತ ಸೂತ್ರದಲ್ಲಿ ಸೂಚಿಸಿರುವಂತೆ ಆತನು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವುದಿಲ್ಲ. ಎಲ್ಲ ಕಾರಣಗಳ ಕಾರಣನು ಭಗವಾನ್ ಶ್ರೀಕೃಷ್ಣನೇ ಎಂದು ತಿಳಿದಂತಹ ವ್ಯಕ್ತಿ ಸ್ವರ್ಗಲೋಕಕ್ಕೆ ಹೋಗಲು ಪ್ರಯತ್ನಿಸುವುದಿಲ್ಲ. ಒಮ್ಮೊಮ್ಮೆ ಮೇಲಕ್ಕೆ ಹೋಗಿ ಒಮ್ಮೊಮ್ಮೆ ಕೆಳಕ್ಕೆ ಬರುವ ತಿರುಗು ಚಕ್ರದಲ್ಲಿ ಕುಳಿತವನಂತೆ ಮತ್ತೆ ಮತ್ತೆ ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಕೆಳಕ್ಕೆ ಬರುವ ನಿಯತ ಕ್ರಮಕ್ಕೆ ಭಕ್ತರಾದವರು ಸಿಲುಕಿಕೊಳ್ಳುವುದಿಲ್ಲ. ಶಾಶ್ವತವಾದ ಜ್ಞಾನಾನಂದವನ್ನು ಸವಿಯುತ್ತಾ ಈ ಕಷ್ಟದ ಐಹಿಕ ಜನ್ಮಕ್ಕೆ ಬಾರದೇ ಇರಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ. ಭಗವಂತನನ್ನು ನಿತ್ಯವೂ ಚಿಂತಿಸುವಂತಹ ಭಕ್ತರ ಯೋಗಕ್ಷೇಮವನ್ನು ಭಗವಂತನೇ ನೇರವಾಗಿ ನೋಡಿಕೊಳ್ಳುತ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನುವಾದ: ಅನ್ಯ ಚಿಂತೆಯಿಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ, ಇರುವುದನ್ನು ಕಾಪಾಡುತ್ತೇನೆ. ಭಕ್ತರು ಭಗವಂತನ ಚಿಂತನೆಯಿಲ್ಲದೆ ಒಂದು ಕ್ಷಣವೂ ಬದುಕಲಾರರು. ಭಗವಂತನ ವಿಷಯಗಳನ್ನು ಕೇಳುತ್ತಾ, ಸಂಕೀರ್ತನೆ ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ಪ್ರಾರ್ಥನೆ ಪೂಜೆಗಳನ್ನು ಮಾಡುತ್ತಾ, ಭಗವಂತನ ಚರಣಕಮಲಗಳನ್ನು ಸೇವಿಸುತ್ತಾ, ಇತರ ಸೇವೆಗಳನ್ನೂ ಮಾಡುತ್ತಾ, ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾ, ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗುತ್ತಾ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇಂತಹ ಚಟುವಟಿಕೆಗಳೆಲ್ಲ ಮಂಗಳಕರವಾದವು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವು. ಅವು ಭಕ್ತನಾದವನನ್ನು ಆತ್ಮಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನನ್ನಾಗಿ ಮಾಡುತ್ತವೆ. ಇದನ್ನೇ ಯೋಗ ಎಂದು ಕರೆಯುವುದು. ಭಗವಂತನ ಕೃಪೆಯಿಂದಾಗಿ ಇಂತಹ ಭಕ್ತರು ಬದುಕಿನ ಐಹಿಕ ಸ್ಥಿತಿಗೆ ಮತ್ತೆ ಬರುವುದಿಲ್ಲ. ಕ್ಷೇಮ ಎಂದರೆ ಭಗವಂತನ ಕೃಪಾಪೂರ್ಣ ರಕ್ಷಣೆ. ಭಕ್ತನು ಯೋಗದ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಲು ಭಗವಂತನು ನೆರವಾಗುತ್ತಾನೆ. ಆತನ ಕೃಷ್ಣ ಪ್ರಜ್ಞೆಯು ಪೂರ್ಣವಾದಾಗ ಆತನು ಸಂಕಟದ ಬಾಳಿನಲ್ಲಿ ಬೀಳದಂತೆ ಭಗವಂತನು ಕಾಪಾಡುತ್ತಾನೆ. ಯೇ ಅಪಿ ಅನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ. ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಐಹಿಕ ಭೋಗಾಸಕ್ತಿಯನ್ನು ಹೊಂದಿ ಸ್ವರ್ಗ ಸುಖಗಳನ್ನು ಪಡೆಯಬೇಕೆಂಬ ಆಸೆಯಿಂದ ಇಂದ್ರಾದಿ ದೇವತೆಗಳನ್ನು ಪೂಜಿಸುವವರು ತಮ್ಮ ಪೂಜೆಯ ಫಲವನ್ನು ಭಗವಂತನಿಂದಲೇ ಪರೋಕ್ಷವಾಗಿ ಪಡೆಯುತ್ತಾರೆ. ಆದ್ದರಿಂದ ಇದನ್ನು ಅವಿಧಿಪೂರ್ವಕಂ ಎಂದು ಕರೆದಿದ್ದಾರೆ. ಒಂದು ಮರದ ಬೇರಿಗೆ ನೀರು ಹಾಕಿದರೆ ಇಡೀ ಮರಕ್ಕೆ ಅದು ತಲುಪುತ್ತದೆ. ಪ್ರತ್ಯೇಕವಾಗಿ ರೆಂಬೆ, ಕೊಂಬೆಗಳು, ಎಲೆಗಳು ಇವುಗಳಿಗೆ ನೀರು ಹಾಕುವ ಅಗತ್ಯವಿಲ್ಲ. ಹಾಗೆಯೇ ಭಗವಂತನ ಪೂಜೆಯನ್ನು ಮಾಡಿದರೆ ಎಲ್ಲ ದೇವತೆಗಳಿಗೂ ತೃಪ್ತಿಯಾಗುತ್ತದೆ. ಪ್ರತ್ಯೇಕವಾಗಿ ಅವರಿಗೆ ಪೂಜೆಯನ್ನು ಮಾಡುವ ಅಗತ್ಯ ಇರುವುದಿಲ್ಲ. ಹೊಟ್ಟೆಗೆ ಆಹಾರವನ್ನು ನೀಡಿದಾಗ ಇಡೀ ಶರೀರಕ್ಕೆ ಶಕ್ತಿಯು ದೊರೆಯುವಂತೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಅನುವಾದ: ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನೂ ಮತ್ತು ಯಜಮಾನನು. ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಅನೇಕ ಬಗೆಯ ಯಜ್ಞಾಚರಣೆಗಳನ್ನು ಮಾಡಬೇಕೆಂದು ಹೇಳಿದೆ. ಈ ಎಲ್ಲ ಯಜ್ಞಗಳ ಮೂಲ ಗುರಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ತೃಪ್ತಿಗೊಳಿಸುವುದು. ಯಜ್ಞ ಎಂದರೆ ಭಗವಂತನ ಇನ್ನೊಂದು ಹೆಸರು. ವರ್ಣಾಶ್ರಮ ಧರ್ಮದ ಪಾಲನೆಯ ಉದ್ದೇಶ ಭಗವಾನ್ ಶ್ರೀಕೃಷ್ಣನನ್ನು ತೃಪ್ತಿಗೊಳಿಸುವುದೇ ಆಗಿದೆ. ನಾವು ಯಾವ ರೀತಿಯ ದೇವತೆಯನ್ನು ಪೂಜಿಸುತ್ತೇವೋ ಆ ರೀತಿಯ ದೇವತೆಯ ಬಳಿಗೆ ಹೋಗುತ್ತೇವೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ
ಯಾಂತಿ ಮದ್ಯಾಜಿನೋಪಿ ಮಾಂ. ಅನುವಾದ: ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಸ್ವರ್ಗಲೋಕಗಳನ್ನು ಅರಸುತ್ತಾ ಇಂದ್ರಾದಿ ದೇವತೆಗಳನ್ನು ಪೂಜಿಸುವವರು ಸ್ವರ್ಗಲೋಕವನ್ನು ಸೇರುತ್ತಾರೆ. ಭಗವಂತನನ್ನು ಭಕ್ತಿಯಿಂದ ಪೂಜಿಸುವವರು ಭಗವಂತನ ಧಾಮಕ್ಕೆ ಹೋಗುತ್ತಾರೆ. ಇಲ್ಲಿ ನಮ್ಮ ಗುರಿಯು ಸ್ಪಷ್ಟವಾಗಿರಬೇಕು. ನಾವು ಯಾರನ್ನು ಪೂಜಿಸಿದರೂ ಭಗವಂತನ ಧಾಮಕ್ಕೆ ಹೋಗಬಹುದು ಎಂಬಂತಹ ಅಭಿಪ್ರಾಯವು ತಪ್ಪು. ಈ ವಿಷಯವಾಗಿ ಹೆಚ್ಚಿನ ವಿವರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.